ಆಪ್ಕಿ ಅದಾಲತ್ನಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮೇಲಿರುವ ಆರೋಪವೆಂದರೆ ಇವರು ನಿಜವಾದ ಸಮಸ್ಯೆಗಳಿಂದ ವಿಚಲಿತರಾಗಿ ಇರುತ್ತಾರೆ ಎಂಬುದು. ಈ ಆರೋಪ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರದ್ದು. ಅವ್ರು ಹೇಳ್ತಾರೆ ನಿಜವಾದ ವಿಚಾರಗಳ ಬಗ್ಗೆ ಯೋಗಿಜಿ ಅವ್ರು ಮಾತಾಡೋದೇ ಇಲ್ಲ, ಮೋದಿಯವರು ಕೂಡ ಮಾತಾಡೋದಿಲ್ಲ, ಗಮನ ಅಲ್ಲಿ ಇಲ್ಲಿ ಹರಿಸ್ತಾರೆ ಅಂತ. ನೋಡಿ, ನಿಜವಾದ ವಿಚಾರ ಏನಿದೆ, ಚುನಾವಣೆಯ ಪ್ರಾರಂಭದಲ್ಲೇ ಮೋದಿಯವರು ಪ್ರಸ್ತಾಪ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿ ತನ್ನ ಸಂಕಲ್ಪ ಪತ್ರವನ್ನ ಜಾರಿ ಮಾಡಿತ್ತು. ಅದು ವಿಕಸಿತ ಭಾರತ, ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತದ ಸಂಕಲ್ಪದ ಜೊತೆಗೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಾವು ಅಧಿಕಾರ ಪಡೆಯೋದಕ್ಕೋಸ್ಕರ ಚುನಾವಣೆ ಎದುರಿಸ್ತಾ ಇಲ್ಲ, ನಮ್ಗೆ ಅಧಿಕಾರ ಬೇಕು, ಅದು ವಿಕಸಿತ ಭಾರತಕ್ಕೋಸ್ಕರ. ಆದರೆ ಕಾಂಗ್ರೆಸ್ ಮತ್ತು ಇಂಡಿ ಸಂಘಟನೆಗೆ ಅಧಿಕಾರ ಯಾಕಬೇಕು ಅಂದರೆ ತಮ್ಮ ಪರಿವಾರವನ್ನ ಇನ್ನೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೋಸ್ಕರ. ವಿಚಾರದ ವಿಷಯ ಬಂದಾಗ ಅದನ್ನು ದಾರಿ ತಪ್ಪಿಸೋ ಕೆಲಸವನ್ನ ಮೊದಲು ಕಾಂಗ್ರೆಸ್ನ ಆ ನ್ಯಾಯಪತ್ರ ಮಾಡಿದೆ. ಅದು ದೇಶಕ್ಕೆ ಮಾಡ್ತಿರೋ ಅನ್ಯಾಯದ ದಾಖಲೆ ಪತ್ರ ಆಗಿದೆ. ಅದು ಭಾರತಕ್ಕೆ ಅವಮಾನವನ್ನ ಮಾಡುತ್ತೆ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ರಚಿಸಿರುವಂಥ ಸಂವಿಧಾನಕ್ಕೆ ಅವಮಾನ ಮಾಡುವಂಥ ದಾಖಲೆಯಾಗಿದೆ. ಭಾರತವನ್ನ ಇಬ್ಬಾಗಿಸುವಂಥ ಅಂಶ ಇರುವಂಥ ದಾಖಲೆಯಾಗಿದೆ. ಭಾರತವನ್ನ ತಾಲಿಬಾನೀಕರಣ ಮಾಡುವಂಥ ದಾಖಲೆಯಾಗಿದೆ. ಮತ್ತು ಭಾರತದ ಬಗ್ಗೆ ಪ್ರಮುಖ ವಿಷಯಗಳು ಬಂದಾಗ ನಾರಿಶಕ್ತಿಯ ಅವಮಾನ ಮಾಡಲಾಗುತ್ತೆ, ಆದಿವಾಸಿಗಳಿಗೆ ಅವಮಾನ ಮಾಡಲಾಗುತ್ತೆ. ಒಂದು ಕಡೆ ನಾರಿಶಕ್ತಿ ಅಭಿನಂದನಾ ಅಧಿನಿಯಮ ಹೊಸ ಸಂಸತ್ತು ಅಂಗೀಕರಿಸುತ್ತೆ, ಮತ್ತು ಇನ್ನೊಂದು ಕಡೆ ಕಾಂಗ್ರೆಸ್ ಹೇಳುತ್ತೆ ನಾವು ವ್ಯಕ್ತಿಗತ ಕಾನೂನನ್ನು ಜಾರಿಗೊಳಿಸುವ ಸ್ವತಂತ್ರವನ್ನು ನೀಡ್ತೀವಿ ಅಂತ. ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಭೇದ ಭಾವ ಇಲ್ಲದೆ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನ, ಭಾರತೀಯ ಅರ್ಥವ್ಯವಸ್ಥೆಯನ್ನ ಜಗತ್ತಿನ ಅತಿ ದೊಡ್ಡ ಅರ್ಥವ್ಯವಸ್ಥೆಯನ್ನಾಗಿ ಮಾಡುವಂಥ ಕಾರ್ಯದಲ್ಲಿ ಹೊರಟಿದೆ. ಮತ್ತೆ ಇನ್ನೊಂದು ಕಡೆ ಕಾಂಗ್ರೆಸ್ ಇಂದು ಭಾರತವನ್ನ ಮಧ್ಯಯುಗಕ್ಕೆ ತಳ್ಳುವಂಥ ಕೆಲಸ ಮಾಡ್ತಾ ಇದೆ. ಹಾಗಾಗಿ ದಾರಿ ತಪ್ಪಿಸುವಂಥ ಕಾರ್ಯವನ್ನ ಇವರು OBC SC/ST ರಿಸರ್ವೇಷನ್ನ ಕಡಿಮೆ ಮಾಡೋ ಮಾತನ್ನಾಡುತ್ತೆ. ಆ ವಿಚಾರಗಳು ಬಂದಾಗ ನಾವು ಅದನ್ನ ಖಂಡಿತ ವಿರೋಧ ಮಾಡ್ತೀವಿ. ಯಾಕಂದ್ರೆ ಧಾರ್ಮಿಕ ಆಧಾರದಲ್ಲಿ ಸಂರಕ್ಷಣೆ ಭಾರತದ ಸಂವಿಧಾನದ ಮೂಲ ಭಾವನೆಗೆ ವಿರುದ್ಧವಾಗಿದೆ, ಅಂಬೇಡ್ಕರ್ ಅವರ ಭಾವನೆಗೆ ವಿರುದ್ಧವಾಗಿದೆ, ಮತ್ತು ಭಾರತೀಯ ಜನತಾ ಪಾರ್ಟಿ ಇದನ್ನ ಯಾವತ್ತೂ ಸಹ ಒಪ್ಪೋದಿಲ್ಲ. ಎರಡನೇದು, ಮೋದಿಯವರು ಪರಂಪರೆಯನ್ನು ಉಳಿಸೋ ಮಾತಾಡ್ತಾರೆ. ಕಾಂಗ್ರೆಸ್ ಪರಂಪರೆಗೆ ಟ್ಯಾಕ್ಸ್ ಹಾಕೋ ಮಾತಾಡ್ತಾರೆ. ಅಂದ್ರೆ ಕಾಂಗ್ರೆಸ್ನ ಬುದ್ಧಿನೇ ಹೀಗಿದೆ. ಈ ವಂಚನೆ ಬುದ್ಧಿಯನ್ನ ಭಾರತೀಯ ಜನತಾ ಪಾರ್ಟಿ ನಯ ಭಾರತದಲ್ಲಿ ಒಪ್ಪೋದಿಲ್ಲ. ನೋಡಿ, ಸಂಪಾದನೆ ಮಾಡೋದು ಈಗಿರೋ ಭಾರತೀಯ ಪ್ರಜೆಗಳ ಪೂರ್ವಜರು, ಅವ್ರು ಸಂಪಾದಿಸ್ತಾರೆ. ಮತ್ತೆ ಅದಕ್ಕೆ ಟ್ಯಾಕ್ಸ್ ಹಾಕಿ ಈ ಕಾಂಗ್ರೆಸ್ ಏನಿದೆ, ಸಮಾಜವಾದಿ ಪಾರ್ಟಿ, ನ್ಯಾಷನಲ್ ಕಾನ್ಫರೆನ್ಸ್, NCP ಇವರೆಲ್ಲ ಏನಿದ್ದಾರೆ, ಇವರೆಲ್ಲ ಹೋಗಿ ಅವರ ಆಸ್ತಿಯನ್ನ ಕಬಳಿಸಿದ್ರೆ ಈ ಗುಂಡಾಗಿರಿ ಮಾಡುವಂತ ಅಧಿಕಾರನ್ನ ಇವ್ರನ್ನ ಕುರ್ಚಿಯಲ್ಲಿ ಕೂಡಿಸಿ ಕೈ ಕೊಡೋದಿಕ್ಕಾಗತ್ತಾ? ಎಕ್ಸ್ರೇ ಮಾಡ್ತಾರೆ. ಹೌದು, ಈ ರೀತಿ ಟ್ಯಾಕ್ಸ್ ಹಾಕೋದಿಕ್ಕೆ ಅವರು ಎಕ್ಸ್ರೇ ಮಾಡ್ತೀವಿ ಅಂತ ಹೇಳಿರೋದು. ಆ ಟ್ಯಾಕ್ಸ್ ಹಾಕೋದಕ್ಕೆ ತಾನೇ ಇದು ಮಾಡೋದು. ನೋಡಿ, ಔರಂಗಜೇಬನ ಆತ್ಮ ಇವರಲ್ಲಿ ಹೋಗಿ ಸೇರ್ಕೊಂಡಿದೆ ಈಗ. ಮತ್ತೆ ಹೊಸ ಭಾರತ ಔರಂಗಜೇಬನ ಹೇಗೆ ಸಹಿಸಿಕೊಳ್ಳುತ್ತೆ ಹೇಳಿ? ಯೋಗಿಜಿ, ಜಾಸ್ತಿ ಅವರ ಕಂಪ್ಲೇಂಟ್ ಯಾವ್ದ್ರ ಬಗ್ಗೆ ಅಂದ್ರೆ ನೀವು ಪದೇ ಪದೇ ಕುಟುಂಬದ ಬಗ್ಗೆ ಮಾತನಾಡ್ತೀರಿ. ಅಖಿಲೇಶ್ ಯಾದವ್ ಹೇಳ್ತಾರೆ, ನಾನು ನನ್ನ ಕುಟುಂಬದವ್ರಿಗೆ ಟಿಕೆಟ್ ಕೊಟ್ರೆ ಇವ್ರಿಗೇನ್ ಸಮಸ್ಯೆ, ನಿಮ್ಗಂತೂ ಕುಟುಂಬನೇ ಇಲ್ವಲ್ಲ? ಹೌದು, ಅದಕ್ಕೆ ತಾನೇ ನಾನು ಹೇಳ್ತಾ ಇರೋದು. ಇಡೀ ಉತ್ತರ ಪ್ರದೇಶದಲ್ಲಿ ಯಾರು ಯಾದವರೇ ಇರಲಿಲ್ವಾ? ನೀವು ಕೊಡಿ, ನಿಮ್ಮ ಪಾರ್ಟಿ ಇದೆ, ನಿಮ್ಮ ಅಧಿಕಾರ. ಆದರೆ ಬೇರೆ ಯಾದವ್ರು ಯಾರೂ ಇರಲಿಲ್ವಾ? ಮೇನ್ಪುರಿಯಲ್ಲಿ, ಬದಾಯೂನಲ್ಲಿ, ಫಿರೋಜಾಬಾದ್ನಲ್ಲಿ, ಕನ್ನೌಜಲ್ಲಿ, ಆಜಮ್ಗಢಲ್ಲಿ 5 ಯಾದವರು, ಅದು ಎಲ್ಲ ಒಂದೇ ಪರಿವಾರದವರ? ಯಾರೋ ಚಿಕ್ಕಪ್ಪ, ಯಾರೋ ದೊಡ್ಡಪ್ಪ, ಯಾರೋ ಮಾವ, ಯಾರೋ ಅಣ್ಣ. ಮಹಾಭಾರತದ ಸಂಬಂಧಗಳು ಕೂಡ ಇವ್ರ ಮುಂದೆ ಫೇಲ್ ಆಗಿ ಹೋಗುತ್ತವೆ. ಎರಡನೇದು, ನೀವು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಮಾತಾಡ್ತೀರಾ. ಲೋಹಿಯಾ ಅವರು ಸಮಾಜವಾದಿಗಳಿಗೆ ಒಂದು ಮಾತನ್ನ ಹೇಳಿದ್ರು, ಸಂಪತ್ತು ಮತ್ತು ಸಂತತಿ ಎರಡರಿಂದನೂ ದೂರ ಇರಿ ಅಂತ. ಅವರಿದನ್ನ ಪಾಲನೆ ಮಾಡಿದಾರ? ಡಾಕ್ಟರ್ ಲೋಹಿಯಾ ಅವರ ಹೆಸರಲ್ಲಿ ಜನರಿಗೆ ಮಣ್ಣೆರ್ಚುವಂತ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಏನೇ ಮಾಡಿದ್ರು ಕೂಡ ತಮ್ಮ ಸಂತತಿ, ತಮ್ಮ ಪರಿವಾರಕ್ಕೆ ಮಾಡಬೇಕು ಅಂದ್ರೆ ಬೇರೆ ಸಮಾಜ ಎಲ್ಲಿ ಹೋಗ್ಬೇಕು? ಅದ್ರ ಬಗ್ಗೆ ಯಾಕೆ ಯೋಚನೆ ಇಲ್ಲ ಇವ್ರಿಗೆ? ಮತ್ತೆ ಕಾಂಗ್ರೆಸ್ ಕೂಡ ಅದನ್ನೇ ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಒಬ್ರು ಮಂತ್ರಿ ಇದ್ದಾರೆ, ಮಾಜಿ ಮಂತ್ರಿ ಕಾಂತಿಲಾಲ್ ಭುರಿಯಾ.
ಮಾಜಿ ಮಂತ್ರಿ. ಅವ್ರು ಹೇಳ್ತಾರೆ, ನೋಡಿ, ನಾನು ನನ್ನ ಹೆಂಡತಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಯಾರಿಗೆ 2 ಹೆಂಡ್ತಿರಿರ್ತಾರೋ ಅವ್ರಿಗೆ 2 ಲಕ್ಷ ಸಿಗುತ್ತೆ. ನೋಡಿ, ನಾನು ಹೇಳೋದು ಕಾಂಗ್ರೆಸ್ ಅವರಿಂದ ಇದನ್ನ ನಿರೀಕ್ಷೆ ಮಾಡೋದು ದೇಶಕ್ಕೋಸ್ಕರ ಏನಾದರೂ ಕೆಲಸ ಮಾಡ್ತಾರೆ ಅಂತ ಅದು ಅನಾರೋಗ್ಯದ ಸೂಚನೆ ಅನ್ಸುತ್ತೆ. ಅದಕ್ಕೆ ನಾನು ಹೇಳೋದು, ಅವ್ರಿಗೆ ತಮ್ಮ ಕುಟುಂಬನೇ ಮುಖ್ಯ, ನಮಗೆ ದೇಶ ಮುಖ್ಯ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ನೇಷನ್ ಫಸ್ಟ್ ಪಾರ್ಟಿ ಆಗಿದೆ. ಯಾಕಂದ್ರೆ ಮೋದಿಯವ್ರಿಗೆ 140 ಕೋಟಿ ಜನರೇ ಪರಿವಾರ ಆಗಿದ್ದಾರೆ. ನನಗೆ 25 ಕೋಟಿಯ ಉತ್ತರ ಪ್ರದೇಶವೇ ಪರಿವಾರ ಆಗಿದೆ. ಹಾಗಾಗಿ ವ್ಯಕ್ತಿಗತ ಪರಿವಾರದ ಚಿಂತೆಯನ್ನು ಮಾಡದೆ ಇಡೀ ಉತ್ತರ ಪ್ರದೇಶದ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಇತ್ತೀಚೆಗೆ ರಾಯ್ಬರೇಲಿನಲ್ಲಿ ಕುಟುಂಬದ ಬಗ್ಗೆ ಸಾಕಷ್ಟು ಮಾತುಕತೆ ಆಗ್ತಿದೆ. ನೋಡಿ, ಪ್ರಿಯಾಂಕಾ ಗಾಂಧಿ ಅವರು ಭಾಷಣ ಮಾಡಬೇಕಾದ್ರೆ ಹೇಳ್ತಾರೆ, ತಾಯಿ ಹುತಾತ್ಮರಾದ್ರೆ ಮಗ ನಿಂತ್ಕೊಳ್ತಾನೆ, ಮಗ ಹುತಾತ್ಮನಾದ್ರೆ ಅವನ ವಿಧವೆ ಪತ್ನಿ ನಿಂತ್ಕೊಳ್ತಾಳೆ. ನಾವೀ ದೇಶಕ್ಕೆ ಹುತಾತ್ಮರಾಗುವುದನ್ನು ಮುಂದುವರಿಸ್ತೇವೆ. ಕಾಂಗ್ರೆಸ್ ಅದನ್ನೇ ತಾನೇ ಹೇಳೋದು. ಯಾಕಂದ್ರೆ ಅವರು ಜನರ ಭಾವನೆಗಳೊಂದಿಗೆ ಇದೇ ಥರ ಆಟ ಆಡಿಕೊಂಡು ದೇಶವನ್ನ ಹೀಗೆ ದಾರಿ ತಪ್ಪಿಸಿದ್ದಾರೆ. ಆದರೆ ಈ ಬಾರಿ ಅಮೇಥಿ ಮತ್ತು ರಾಯ್ಬರೇಲಿಯ ಜನತೆ ಕೂಡ ಇವ್ರಿಗೆ ಸರಿಯಾದ ಉತ್ತರ ಕೊಡ್ತಾರೆ. ಅಮೇಥಿಯ ಜನ ಹಿಂದಿನ ಬಾರಿನೇ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ರಾಯ್ಬರೇಲಿಯ ಜನ ಕೂಡ ಈ ಸಾರಿ ಇವ್ರಿಗೆ ಉತ್ತರ ಕೊಡ್ತಾರೆ. ಕುಟುಂಬ ರಾಜಕೀಯದ ಪರಿಸ್ಥಿತಿ ಈಗ ನಾಶ ಆಗಿದೆ. ಹೊಸ ಭಾರತ ನೇಷನ್ ಫಸ್ಟ್ ಜೊತೆಗೆ ಜನತೆ ನಿಂತಿದೆ, ಫ್ಯಾಮಿಲಿ ಫಸ್ಟ್ ಜೊತೆಗೆ ಅಲ್ಲ. ನೋಡಿ, ಇವರಿಗೆಲ್ಲ ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತಂದ್ರೆ ಅವ್ರು ಹೇಳ್ತಾರೆ, ನೋಡಿ, ಬಿಜೆಪಿಯ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಏನಿದೆಯಲ್ಲ, ಇಡಿ ಮತ್ತೆ ಸಿಬಿಐ, ಅವರಿಂದಾನೆ. ನೋಡಿ, ಅದನ್ನ ಬಿಜೆಪಿ ಜೊತೆ ಜೋಡಿಸೋದು ತಪ್ಪಾಗತ್ತೆ. ಇಡಿ ಆಗಲಿ, ಐಟಿ ಆಗಲಿ ಅಥವಾ ಸಿಬಿಐ ಆಗಲಿ, ಇದು ದೇಶದ ಇಂಡಿಪೆಂಡೆಂಟ್ ಸಂಸ್ಥೆಗಳಾಗಿವೆ. ಅವುಗಳಿಗೆ ತಮ್ಮದೇ ರೀತಿಯಲ್ಲಿ ಕೆಲಸ ಮಾಡುವಂಥ ಅಧಿಕಾರ ಇದೆ. ಅಲ್ಲಿ ಅದರ ಡೈರೆಕ್ಟರ್ನ ಆಯ್ಕೆ ಮಾಡೋದಕ್ಕೂ ಕೂಡ ಒಂದು ರೀತಿ ನೀತಿ ಇದೆ, ವ್ಯವಸ್ಥೆ ಇದೆ. ಅದರ ಎಷ್ಟೋ ಕಮಿಟಿಗಳಲ್ಲಿ ಪ್ರತಿಪಕ್ಷ ಕೂಡ ಭಾಗಿಯಾಗಿರುತ್ತೆ. ಮತ್ತೆ ಅದನ್ನ ಬಿಜೆಪಿ ಜೊತೆ ಜೋಡಿಸೋದು ನನ್ನ ಪ್ರಕಾರ ತಪ್ಪು. ಭಾರತೀಯ ಜನತಾ ಪಾರ್ಟಿ ತಮ್ಮ ನಾಯಕರ ನೇತೃತ್ವದಲ್ಲಿ ತನ್ನ ನೀತಿಯ ಆಧಾರದಲ್ಲಿ ಮೌಲ್ಯ ಮತ್ತು ಆದರ್ಶದ ರಾಜಕೀಯ ಮಾಡುತ್ತೆ. ಮತ್ತೆ ಅದೇ ಮೌಲ್ಯ ಆದರ್ಶಗಳ ಮೂಲಕ ಜನತೆ ಮುಂದೆ ಹೋಗುತ್ತೆ. ಈಗ ಸುಪ್ರೀಂ ಕೋರ್ಟ್ ಅವರು ಅರವಿಂದ್ ಕೇಜ್ರಿವಾಲ್ಗೆ ಬೇಲ್ ಕೊಟ್ಟಿದ್ದಾರೆ. ಅವರು ಖಂಡಿತವಾಗ್ಲೂ ಇಡಿ ಮೇಲೂ ದಾಳಿ ಮಾಡ್ತಾರೆ, ಬಿಜೆಪಿ ಮೇಲೂ ದಾಳಿ ಮಾಡ್ತಾರೆ, ಮತ್ತೆ ಮೋದಿ ಮೇಲೂ ದಾಳಿ ಮಾಡ್ತಾರೆ. ಜೈಲಿಂದ ಬೇಲ್ ತಗೊಂಡು ಹೊರಗೆ ಬಂದ್ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರು ಎಷ್ಟು ದಾಳಿ ಮಾಡೋಕ್ ಸಾಧ್ಯ? ಮೊದಲು ಅವರು ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ನನಗನ್ಸುತ್ತೆ, ನೋಡಿ, ಅವ್ರಿಗೆ ಮೊದಲು ತಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಯೋಗಿಜಿ, ಕೋರ್ಟ್ ಅವರಿಗೆ ಯಾಕೆ ಜಾಮೀನು ಕೊಟ್ಟಿದೆ ಅಂದ್ರೆ 20 ದಿನಗಳ ಕಾಲ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಲಿ. ಚುನಾವಣೆ ಕ್ಯಾಂಪೇನಲ್ಲಿ ಭಾಗಿಯಾಗೋದು ಕೊಟ್ಟಿದ್ದಾರೆ. ಅವರು ಚುನಾವಣೆಯಲ್ಲಿ ಭಾಗವಹಿಸಲಿ. ಆದರೆ ನನ್ನ ಪ್ರಕಾರ ಈ ಸಾರಿ ಅವರು ಸತ್ಯ ಹೇಳೋದನ್ನ ರೂಢಿ ಮಾಡ್ಕೊಳ್ಳೋದು ಅವ್ರಿಗೆ ಒಳ್ಳೇದು. ಯಾಕಂದ್ರೆ ದೇಶಕ್ಕೆ ಅವರು ಹೇಳ್ತಿರೋಂಥ ಸುಳ್ಳುಗಳನ್ನ ಕೇಳಿ ಸಾಕಾಗಿ ಹೋಗಿದೆ. ಮತ್ತೆ ಜನತೆಗೆ ಈಗ ದೇಶದ ಮುಂದೆ ಸತ್ಯವನ್ನ ತೆರೆದಿಡೋದು ಬೇಕಾಗಿದೆ. ಅವ್ರು ಸತ್ಯ ಹೇಳೋದಿಲ್ಲ, ಅವ್ರ ವಾಸ್ತವಿಕತೆ ಏನು ಜನಕ್ಕೆ ಗೊತ್ತಾಗಿದೆ. ಮತ್ತೆ ಜೈಲಿಂದ ಹೊರಗೆ ಬಂದಿದ್ದಾರೆ. ಹಾಗೆ ಇಂಡಿನಲ್ಲಿ ಸಾಕಷ್ಟು ಜನ ಬೇಲಿಂದ ಹೊರಗಿರೋರೇ ಅಲ್ವಾ? ಸಾಕಷ್ಟು ಜನ ಅಲ್ಲಿಂದ ಬಂದವರೇ ಆಗಿದ್ದಾರೆ. ನೀವು ಬಿಹಾರದಲ್ಲಿ ನೋಡಿ, ಇನ್ನು ನೀವು ದೇಶದ ಸಾಕಷ್ಟು ಕ್ಷೇತ್ರಗಳಿಗೆ ಹೋಗಿ ನೋಡಿದ್ರೆ ಎಲ್ಲ ಅಲ್ಲಿಂದ ಬಂದವರೇ ಆಗಿದ್ದಾರೆ. ಈದ್ನ ದಿನ ಒಂದು ಮೀಮ್ ಬಂದಿತ್ತಲ್ಲ, ಅದರಲ್ಲಿ ಸರ್ಕಾರದ ವಿರೋಧಿ ಪಕ್ಷಗಳ ಎಲ್ಲಾ ನಾಯಕರು ಒಟ್ಟಾಗಿ ನಿಂತು ಇಡಿ ಶುಭಾಶಯ ಅಂದಿದ್ರು. ನೋಡಿ, ಪ್ರತಿಪಕ್ಷದವ್ರು ಏನಿದ್ದಾರೆ ಅವ್ರ ಹತ್ರ ಯಾವುದೇ ವಿಚಾರ ಇಲ್ಲ. ಅವರು ವಿರುದ್ಧ ಇರೋ ಆರೋಪಗಳು ಎಲ್ಲ ಈ ದೇಶದ ಮುಂದೆ ಬಂದಾಗ ಅವರು ಈ ಆರೋಪಗಳನ್ನು ಮುಚ್ಚಿಡೋದಕ್ಕೋಸ್ಕರ ಬೇರೆ ದಾರಿ ಇಲ್ಲದೆ ದೇಶದ ಈ ಸಂಸ್ಥೆಗಳನ್ನು ಕಟಕಟೆಯಲ್ಲಿ ನಿಲ್ಲಿಸಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಆದರೆ ದೇಶದ ಜನತೆ ಇವರು ಮಾಡಿರುವಂಥ ಎಲ್ಲ ಕೆಲಸಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ಅದರ ಬಗ್ಗೆ ಈಗ ಅರಿವು ಮೂಡಿದೆ. ಅದಕ್ಕೆ ಉತ್ತರನ ಅವರು ಚುನಾವಣೆಯಲ್ಲೇ ಕೊಡ್ತಾರೆ.